ಬಿಹಾರದ ಕೊಡುವಂಥ ಫಲಿತಾಂಶ ಅಥವಾ ಪಾಟ್ನಾದಿಂದ ಬರುವಂಥ ಫಲಿತಾಂಶ ನಿಮಗೆ ದೀರ್ಘಾವಧಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ನೋಡಿ. ಯಾವುದೇ ಒಂದು ಚುನಾವಣೆಯನ್ನು ಪ್ರಶಾಂತ್ ಅವರು ಹೇಳಿದಂತೆ BJP ಅತ್ಯಂತ ಗಂಭೀರವಾಗಿ ತಗೊಳುತ್ತೆ. ನಾನು ಉದಾಹರಣೆ ಕೊಡುವಂಥದ್ದಾದರೆ ಗ್ರೇಟರ್ ಹೈದರಾಬಾದ್ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಸುಮಾರು 6 ದಿನಗಳ ಕಾಲ ಕಾರ್ಯಕರ್ತರ ಜೊತೆಯಲ್ಲಿ ಇದ್ದರು. ಅಂದರೆ ಚುನಾವಣಾ ಪ್ರಚಾರದಲ್ಲಿ ಒಂದು ಸ್ಥಳೀಯ ಚುನಾವಣೆ ಅಂದರೆ BBMPಯ ಲೆವೆಲ್ ಚುನಾವಣೆ ಅಂತ ಅಂದ್ಕೊಂಡ್ರೂ ಸಹ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕತ್ವ ಅದನ್ನು ಅತ್ಯಂತ ಗಂಭೀರವಾಗಿ ಮತ್ತು ಅಷ್ಟೇ ತುಂಬ ಆಗ್ರಹದಿಂದ ಚುನಾವಣೆ ತಗೊಳ್ಳುವಂಥದ್ದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ನಮ್ಮ ಎಲ್ಲ ಚುನಾವಣಾ ಮೆಷಿನರಿ ಹೇಗಿರುತ್ತೆ ಅಂತಂದರೆ ಸಾರ್ವಕಾಲಿಕವಾಗಿ ನಾವು ಸನ್ನದ್ಧರಾಗಿರ್ತೀವಿ. ಸ್ಥಳೀಯವಾದಂಥ ಬೂತ್ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದ ತನಕ ಇದೇ ಒಂದು ಮನಸ್ಥಿತಿಯನ್ನು ನಾವು ಎಂದೂ ಮುಂದುವರಿಸ್ತೀವಿ. ಈಗ ಬಿಹಾರ್ ಚುನಾವಣೆಯನ್ನು ನಾವು ಅಷ್ಟೇ ಗಂಭೀರವಾಗಿ ತೊಗೊಂಡಿದ್ದೀವಿ. ಬಿಹಾರದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಡಬಲ್ ಇಂಜಿನ್ ಸರ್ಕಾರ ಇದೆ. ನರೇಂದ್ರ ಮೋದಿಯವ್ರ ಕೆಲಸನೂ ಇದೆ, ಸುಶಾಸನ್ನೂ ಇದೆ. ಸುಶಾಸನ್ ಬಾಬು ಅಂತಲೇ ಇವರು ಪ್ರಖ್ಯಾತರು. ಇದೆರಡೂ ಸೇರಿ ಒಟ್ಟಾರೆ ಅಲ್ಲಿ ಬರುವಂಥ ಪರಿಣಾಮ ದೇಶದಾದ್ಯಂತ ಬೀಳುವಂಥದ್ದು ಸಹಜ. ಹಾಗೇನೇ ಇವತ್ತು ಎಲ್ಲ ಮಾಧ್ಯಮಗಳು, ಅದು ಪ್ರಿಂಟ್ ಇರ್ಬೋದು ಮತ್ತು ವಿಜುವಲ್ ಮೀಡಿಯಾ ಇರಬಹುದು, ಎರಡೂ ಕೂಡ ನೇರವಾಗಿ ಚುನಾವಣೆಯನ್ನು ಕೇಂದ್ರ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ರೀತಿ ಬಿಂಬಿಸ್ತಾರೆ. 20 ವರ್ಷಗಳ ಕಾಲ ಆಡಳಿತ ನಡೆಸಿರುವ ಸುಶಾಸನ್ ಬಾಬು ಏನಂತ ಹೇಳ್ತಿದ್ರಿ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಿಲ್ಲ ಕೇಶವ ಪ್ರಸಾದ್ ಅವರೇ. ನೋಡಿ, ಮುಖ್ಯಮಂತ್ರಿಯ ಅಭ್ಯರ್ಥಿಯಾಗಿ ಬಿಂಬಿಸಿಲ್ಲ ಅನ್ನೋವಂಥದ್ದು ಸರಿಯಲ್ಲ. ಒಂದೇನು ಅಂತಂದರೆ ಅಮಿತ್ ಶಾ ಅವರ ಹೇಳಿಕೆ ಏನಿತ್ತು, ಚುನಾವಣೆಯ ರಿಸಲ್ಟ್ ಬಂದ ನಂತರ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಮೇ ಬಿ ಟಚ್ ಆ್ಯಂಡ್ ಗೋ ಅನ್ನೋ ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತೇವೆ, ಟಚ್ ಆ್ಯಂಡ್ ಗೋ ಅಂತ. ಈಗ ಒಂದೊಂದು ಕಡೆ ಎಕ್ಸಿಟ್ ಪೋಲ್ಸ್ಗಳು ನಿಮ್ಗೆ ಬಿಡಿ 160 170 ಕೊಡ್ತಾ ಇವೆ, ಕೆಲವು 130 ಏನು ಕೊಡ್ತಾ, ಅವ್ರೇನು ಹೇಳ್ತೇವೆ, ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸದೇ ಇರೋದ್ರಿಂದ ನೀವು ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿದ್ದರು. ಚುನಾವಣೆ ಏನು ಹೇಳಿದ್ರಿ, ಅಮಿತ್ ಶಾ ಇದೇ ಹೇಳಿಕೆಯನ್ನು ಹೋಗಿ ಕೊಟ್ಟಿದ್ರು ಮಹಾರಾಷ್ಟ್ರದಲ್ಲಿ, ಚುನಾವಣೆ ನಂತರ ನಾವು ಡಿಸೈಡ್ ಮಾಡ್ತೀವಿ ಅಂತ. ಮುಖ ಅವ್ರದ್ದು ತೋರಿಸಿದ್ರಿ, ಚುನಾವಣೆ ಆದಮೇಲೆ ದೇವೇಂದ್ರ ಫಡ್ನವೀಸ್ ಅಂತಂದು ಕೂರಿಸಿದ್ರಿ. ಅಸ್ಸಾಂನಲ್ಲಿ ಮುಖ ಸರ್ಬಾನಂದ್ ಸೋನ್ವಾಲ್ ತೋರಿಸಿದ್ರಿ, ಚುನಾವಣೆ ಆದಮೇಲೆ ಹೇಮಂತ್ ಬಿಸ್ವಾ ಶರ್ಮಾರಂತಂದು ಕೂರಿಸಿದ್ರಿ. ನೋಡಿ, ರಾಜಕೀಯ ಪಕ್ಷಕ್ಕೆ ಮುಂದಿನ ಹೆಜ್ಜೆಗಳೇನು ಅನ್ನುವಂಥದ್ದು ಖಂಡಿತ ಇರಬೇಕು. ಅದೇ ಗೊತ್ತಾಗಬೇಕು. ನನಗೆ ಹೋಗಿರ್ತಕ್ಕಂಥ ಪ್ರಶ್ನೆ, ನೀವು ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದೇ ಹತ್ತಿರದ ಫಲಿತಾಂಶ ಬಂದರೂ ಆಶ್ಚರ್ಯ ಇಲ್ಲ ಅಂತಿವೆ ಕೆಲ ಎಕ್ಸಿಟ್ ಪೋಲ್ಸ್ಗಳು. ನೋಡಿ, ಅದು ನನ್ನ ಪ್ರಕಾರ. ಕೇಶವ ಪ್ರಸಾದ್ ಅವರೇ ಮಾತನಾಡ್ತೀನಿ. ನನಗೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.